ನಮಗೆ ದರ್ಶನ್ ಅವರು ಫಿಲಮ್ ಯಾವುದೇ ಬಂದರೂ ಕೂಡ ನಾವೆಲ್ಲ ಬಂದು ನೋಡ್ತೇವೆ. ಹಾಗೇನೆ ಇವ್ರನ್ನ ಲಾಸ್ಟ್ ಟೈಮ್ ನಾವು ಕಾಟೇರಾಗೆ ನಾವು 2 ಸಲನೂ ಕೂಡ ಬಂದಿದ್ವಿ ನೋಡಲಿಕ್ಕೆ. ಸೊ ಹಾಗಾಗಿ ಈ ಸತಿ ಡೆವಿಲ್ ಬಂತಲ್ಲ, ಹಂಗಾಗಿ ನಾವು ಹೊರಟ್ವಿ. ಅವ್ರಿಗೆ ದರ್ಶನ್ ಅಂದರೆ ತುಂಬ ಇಷ್ಟ. ಮನೇಲಿ ನಾವು ಟಿವಿಲಿ ಡಿ ಬಾಸ್ ಅವ್ರ ಮೂವಿ ಯಾವ್ದು ಹಾಕಿದ್ರು ಅವರು ನೋಡ್ತಾ ಇರ್ತಾರೆ. ಸಾಂಗ್ಸ್ ಬಂದರೂ ಅಷ್ಟೇ ಕೇಳ್ತಾರೆ, ಅದು ದರ್ಶನ ಅಂತ ಕೇಳ್ತಾರೆ. ಸೊ ಅವ್ರಿಗೆ ಇಷ್ಟ, ಯಾಕಂದರೆ ಅವ್ರಿಗೆ ಈ ಥರ ಆಗಿದೆ ಅಂತ ಅವ್ರಿಗೆ ತುಂಬ ಬೇಜಾರಿದೆ. ಸೊ ಹಾಗಾಗಿ ನಮಗೆ ತುಂಬ ಇಷ್ಟ. ಎಷ್ಟು ಜನ ಬಂದಿದ್ದೀರಾ ನೀವು ಫ್ಯಾಮಿಲಿ? ಎಲ್ಲರೂ, ಇವರು ನಮ್ಮ ಅತ್ತೆ, ಇವ್ರು ನಮ್ಮ ಆಂಟಿ, ಇವ್ರು ನಮ್ಮ ಅಜ್ಜಿ, ನಾನು, ನನ್ನ ಮಗ, ನನ್ನ ಹಸ್ಬೆಂಡ್ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಕ್ಕೆ ಹೋಗಿದ್ದಾರೆ. ನಾವೆಲ್ಲರೂ ಬರ್ತೀವಿ. ಎಷ್ಟು ಜನ? 7 ಜನ ಅಲ್ಲ, 6 ಜನ. ಅದೇ ದರ್ಶನ್ ಅವರಿಗೆ ಒಳ್ಳೇದಾಗಲಿ, ಅವ್ರು ಬೇಗ ಬರಲಿ. ಅವ್ರು ಇದ್ದಿದ್ರೆ ಅವ್ರ ಜೊತೆಲಿ ಸಿನಿಮಾ ನೋಡೋದಕ್ಕೆ ಎಷ್ಟು ಸಂತೋಷ ಆಗ್ತಿತ್ತಲ್ಲ. ಆದರೂ ನಮಗೊಂದು ಸೈಡಲ್ಲಿ ಬೇಜಾರಿದೆ ಅವ್ರು ಇಲ್ಲಲ್ಲ ಅಂತ. ಆದರೂ ಅಭಿಮಾನಿಗಳೆಲ್ಲ ಅವ್ರಿಗೆ ಬೇಜಾರು ಆಗ್ದಂಗೆ ನೋಡ್ಕೋತಾ ಇದ್ದಾರಲ್ಲ, ಅದರಿಂದ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗ್ಬೋದು. ಬೇಗ ಬರಲಿ ಅನ್ನೋದೇ ನಮ್ಮ ಒಂದು ಇದು ಅಭಿಪ್ರಾಯ, ಬೇಗ ಬರಲಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.